ಹೆಲೋ ಸ್ನೇಹಿತರೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ಅಷ್ಟೊಂದು ಆರ್ಡರ್ಸ್ ಅನ್ನೋದು ಬರ್ತಿದೆ. ಮೊದಲೊಂದು 2 ದಿನ ಅಂದ್ಕೊಳ್ತಿದ್ದೆ 1 ಅಥವಾ 2 ಆರ್ಡರ್ಸ್ ಬಂದರೆ ಸಾಕು ಪರ್ ಡೇ ಅಂದ್ಕೊಂಡೆ. ಬಟ್ ಈಗ ನಿಜವಾಗ್ಲೂ ನನಗೆ ಬಿಡುವಿಲ್ಲ, ಎಲ್ಲಿಗೂ ಹೋಗೋದಕ್ಕೆ ಆಗ್ತಿಲ್ಲ, ಬರೋದಕ್ಕೆ ಆಗ್ತಿಲ್ಲ, ಅಷ್ಟೊಂದು ಆರ್ಡರ್ಸ್ ಅನ್ನೋದು ಬರ್ತಿದೆ. ಸೋಪ್ ಒಂದು ಕಡೆ ಮಾಡಬೇಕಾಗತ್ತೆ, ಅದನ್ನು ಡ್ರೈ ಮಾಡಬೇಕು, ಒಂದು ಕಡೆ ಪ್ಯಾಕ್ ಮಾಡಬೇಕು, ಮತ್ತು ಆರ್ಡರ್ಸ್ನ ತೆಗೆದುಕೊಳ್ಬೇಕು. ಸೊ ಆರ್ಡರ್ಸ್ನೆಲ್ಲ ಸಹ ಕೂಡ ಲೇಬಲ್ ಎಲ್ಲ ಸಹ ಕೂಡ ಕ್ರಿಯೇಟ್ ಮಾಡಿ ಸೊ ಅದನ್ನು ಪ್ಯಾಕ್ ಮಾಡಿ ಮತ್ತೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಪಿಕಪ್ ಬಾಯ್ ಬರ್ತಾರೆ, ಸೊ ಅವ್ರಿಗೆಲ್ಲ ಸಹ ಕೂಡ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರಬೇಕು. ಸೊ ಬೆಳಗ್ಗೆಯಿಂದ ನಂಬ್ತಿರೋ ಇಲ್ವೋ, ಇವತ್ತು 10 ಗಂಟೆಯಿಂದ 2 ಗಂಟೆ ಒಳಗಡೆ ಪಿಕಪ್ ಮಾಡೋದಕ್ಕೆ ಬರ್ತಾರೆ ಸೊ ಆರ್ಡರ್ಸ್ನ. ಸೊ ಆ ರೀಸನ್ಗೆ ಬೆಳಗ್ಗೆನೇ ಆದಷ್ಟು ಬೇಗ ಜನಗಳಿಗೆ ತಲುಪಲಿ, ಬೇಗ ಅವರು ಸಹ ಕೂಡ ಯೂಸ್ ಮಾಡಲಿ ಅಂತ ಬೆಳಗ್ಗೆನೇ ಪ್ಯಾಕಿಂಗ್ನ ರೆಡಿ ಮಾಡಿಕ್ಕಿದ್ದೀನಿ. ಸೊ ನೋಡ್ಬೋದು ನೈಟೆಲ್ಲ ಸಹ ಕೂಡ ಸೋಪ್ನ ಪ್ರಿಪೇರ್ ಮಾಡಿಟ್ಟಿದ್ದೆ, ಮಾರ್ನಿಂಗ್ ಬಂದು ಪ್ಯಾಕ್ ಮಾಡ್ತಿದ್ದೀನಿ. ಒಬ್ಬಳಿಗೆ ತುಂಬಾ ಕಷ್ಟ ಆಗ್ತಿದೆ, ಆದರೂ ಸಹ ಕೂಡ ಇಷ್ಟಪಟ್ಟು ಮಾಡ್ತಾ ಇರುವಂತಹ ಕೆಲಸ ಅಂತಲೇ ಹೇಳ್ಬೋದು. ಸೋಪೆಲ್ಲ ಸಹ ಕೂಡ ಆದಷ್ಟು ಫ್ರೆಶ್ ಆಗಿ ಡೈಲಿ ನೈಟ್ ಹೊಸ ಬ್ಯಾಚ್ನ ನಾನು ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ತೀನಿ. ಆದಷ್ಟು ಫ್ರೆಶ್ ಆಗಿ ಈ ಒಂದು ಸೋಪ್ ಅನ್ನೋದು ನಿಮಗೆ ಸಿಗುತ್ತೆ. 100% ನ್ಯಾಚುರಲ್ ಆಗಿರುತ್ತೆ, ಹ್ಯಾಂಡ್ಮೇಡ್ ಸೋಪ್ ಆಗಿರುತ್ತೆ, ಮತ್ತು ನಿಮಗೆ 1% ಸಹ ಕೂಡ ಇದರಲ್ಲಿ ಕೆಮಿಕಲ್ ಅನ್ನೋದು ಇರೋದಿಲ್ಲ. ಅಷ್ಟು ನ್ಯಾಚುರಲ್ ಸೋಪ್ ಅಂತಲೇ ಹೇಳ್ಬೋದು. ಸೊ ನೀವು ಹೊರಗಡೆ ಮಾರ್ಕೆಟ್ಗಳಲ್ಲೆಲ್ಲ ನ್ಯಾಚುರಲ್ ಸೋಪ್ ಅಂತಾರೆ, ಆಯುರ್ವೇದಿಕ್ ಸೋಪ್ ಅಂತಾರೆ, ಅದರಲ್ಲಿ ಸಹ ಕೂಡ ಕೆಮಿಕಲ್ ಯೂಸ್ ಮಾಡೇ ಇರ್ತಾರೆ. ಬಟ್ ಇದು 100% ನ್ಯಾಚುರಲ್ ಸೋಪ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಮೇಯ್ನಾಗಿ ಮುಖದಲ್ಲಿರುವಂತಹ ಬಂಗನ ಹೋಗಲಾಡಿಸೋದಕ್ಕೆ ಮಾಡಿರ್ತಕ್ಕಂಥ ಸೋಪೇ ಈ ಒಂದು ಮಂಜಿಷ್ಟ ಹರ್ಬಲ್ ಸೋಪ್ ಆಗಿರುತ್ತೆ. ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಮಂಜಿಷ್ಟ ಅಂದರೆ ಏನು, ಮಂಜಿಷ್ಟ ಬೇರು ಏನಕ್ಕೆ ಉಪಯೋಗ ಆಗುತ್ತೆ ಅಂತ. ಮೇಯ್ನಾಗಿ ಮುಖದಲ್ಲಿನ ಬಂಗನ ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಖದಲ್ಲಿನ ಮೊಡವೆಗಳು, ಕಲೆಗಳು, ಸನ್ ಟ್ಯಾನ್, ಸನ್ ಬರ್ನ್, ಏನೇ ಸಮಸ್ಯೆ ಇದ್ದರೂ ಫೇಸಲ್ಲಿ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜನಗಳಿಗೆ ತಲುಪುವಾಗ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ಲೀನಾಗಿ ಈ ರೀತಿಯಾಗಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಪ್ಯಾಕ್ ಆದ ನಂತರ ಈ ಒಂದು ಚೀಟಿಯಲ್ಲಿ ನನ್ನ ಕೈಯ ಬರವಣಿಗೆಯಿಂದ ಬರೆಯುವಂಥ ಸಾಲುಗಳು ನನಗೆ ತುಂಬಾ ಇಷ್ಟವಾದಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು. ಅದರಲ್ಲಿ ಏನಿದೆಯಪ್ಪ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆಯಲ್ಲ, ಏನಿಲ್ಲ ಸ್ನೇಹಿತರೆ, ಅದರಲ್ಲಿ ನಾನು ಇಷ್ಟಪಟ್ಟಂತಹ ಒಂದು ಸಾಲು, ನಿಮ್ಮ ಚರ್ಮಕ್ಕೆ ಪ್ರಾಕೃತಿಕ ಆರೈಕೆ, ಆರ್ಡರ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ಬರೆದು ಆ ಒಂದು ಚೀಟಿನ ಆ ಒಂದು ಬಾಕ್ಸಲ್ಲಿ ಇಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ನಿಮ್ಮ ಕೈಗೆ ಸೇರೋದಕ್ಕೆ ನಾನು ಎಲ್ಲ ಆರ್ಡರ್ಸ್ನೆಲ್ಲ ಈ ರೀತಿಯಾಗಿ ಲೇಬಲ್ಸ್ನೆಲ್ಲ ಅಂಟಿಸಿ ಪ್ಯಾಕ್ ಮಾಡಿ ಕಳಿಸ್ತೀನಿ. ನಿಮಗೂ ಬೇಕು ಅಂದರೆ ಹಿಂದೆ ಆರ್ಡರ್ ಮಾಡಿ.